ಆರನು ಐದವ ಮೂರನು ತಿಳಿದವ ಆರನು ಅಳಿದವ ಮೂರನು ತಿಳಿದವ ಮಾಡಾರೆನ್ನುತ್ತ ನಮ್ಮಣ್ಣ ಮಾಡಾರೆನ್ನುತ್ತ ನಮ್ಮಣ್ಣ ತಂತರ ಕುಲಕ್ಕೆ ನಮ್ಮಲ್ಲೇಗನು ಸದ್ಗುರುನಾಥನು ಮಾಕಣ್ಣ ಸದ್ಗುರುನಾಥನು ಮಾಕಣ್ಣ ಆರನು ತಳಿದವ ಸದ್ಗುರುನಾಥನು ಮಾಕಣ್ಣ ಜನಗದಕ್ಕಿನ ಕಾಕೆ ಜನಗದಕ್ಕಿನ ಕಾಕೆ ಕುಲಗಳು ನೆಲೆದ ಜನಗದಕ್ಕಿನ ಕಾಕೆ ಕುಲಗಳು ನೆಲೆದ ಕರವೀರ ಪುರದೇಶ ನಿಜದಣ್ಣ ಕರವೀರ ಪುರದೇಶ ನಿಜದಣ್ಣ ಕುಡಲ ಸಂಗನ ಬಸವಣ್ಣ ವೀರಭದ್ರನು ನಮ್ಮಣ್ಣ ವೀರಭದ್ರನು ನಮ್ಮಣ್ಣ ನಾನು ಹೇಳ್ತಕ್ಕಂಥ ಇಷ್ಟೇ, ನಮಗೆಲ್ರಿಗೂ ಒಂದು ಸಮಾಜ ಸಂಘಟಿತವಾಗಬೇಕು. ಆ ಮೂಲಕ ಸಮಾಜದ ಅಭಿವೃದ್ಧಿಗೆ, ಸಮಾಜದಲ್ಲಿರ್ತಕ್ಕಂಥ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಒಂದು ಪ್ರಯತ್ನವನ್ನು ಮಾಡಬೇಕು. ಜಯಂತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಈ ಒಂದು ಜಯಂತಿ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ತಾವು ಕೂಡ ಚರ್ಚೆ ಮಾಡಿ ಮತ್ತು ಮುಂದಿನ ಪೀಳಿಗೆ ಯಾವ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ಅವರ ವಿದ್ಯಾಭ್ಯಾಸ, ಶಿಕ್ಷಣ ಮತ್ತು ಬಹಳ ಸ್ಪರ್ಧಾತ್ಮಕವಾದ ಜಗತ್ತು. ಈ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಮುಂದೆ ಯಾವ ಹಂತವನ್ನು ತಮ್ಮ ಒಂದು ಸಮಾಜದ ಮಕ್ಕಳು ಏರಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಸಮಾರಂಭ ಯಶಸ್ವಿಯಾಗಲಿ. ಉಪನ್ಯಾಸ ನೀಡ್ತಕ್ಕಂಥ ಉಪನ್ಯಾಸಕರು ನಿಮಗೆ ಎಲ್ಲ ವಿಧವಾದಂತಹ ಮಡಿವಾಳ ಮಾಹಿತಿಯವರ ಬಗ್ಗೆ ವಿವರವಾದಂತಹ ಒಂದು ಸಂಗತಿಗಳನ್ನ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾ ನನ್ನನ್ನು ಕರೆದು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಹಾಗೂ ಮಡಿವಾಳ ಮಾಹಿತಿಯವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮಗೆಲ್ಲರೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನುಭವ ಮಂಟಪದಲ್ಲಿ ಸುಮಾರು 21,000ಕ್ಕೂ ಹೆಚ್ಚು ವಚನಗಳನ್ನ ಸಂರಕ್ಷಣೆ ಮಾಡಿ ಇವತ್ತು ವಚನ ಸಾಹಿತ್ಯವನ್ನ ತಂದುಕೊಟ್ಟ ದೊಡ್ಡ ಹೀರೋ ಯಾರ ಇದ್ರೆ ಅದು ಮಡಿವಾಳ ಮಾಚಿದೇವ. ಇವತ್ತಿನ ಕಾಲಮಾನದಲ್ಲಿ ಎಲ್ಲರೂ ಕೂಡ ಬಸವ ಧರ್ಮದ ಬಗ್ಗೆ, ವಚನಗಳ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಅಂತಹ ವಚನ ಸಾಹಿತ್ಯವನ್ನ ಉಳಿಸಿ ಈ ತಲೆಮಾರಿಗೆ ಕೊಟ್ಟಂತ ಒಬ್ಬ ವೀರ ಇದ್ದಿದ್ರೆ ಅದು ಮಡಿವಾಳ ಮಾಚಿದೇವ. ಸೊ ಅಂತ ಮಾಚಿದೇವರ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ
ನಾನು ಮಡಿವಾಳ ಸಮುದಾಯಕ್ಕೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಮಡಿವಾಳ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬಲವರ್ಧನೆ ಆಗಬೇಕು ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ, ಮಡಿವಾಳ ಸಮುದಾಯದ ಮಕ್ಕಳು, ಬಟ್ಟೆ ಒಗೆಯೋರ್ ಮಕ್ಕಳು, ಐರನ್ ಮಾಡೋರ್ ಮಕ್ಕಳು IAS ಅಧಿಕಾರಿಗಳಾಗಬೇಕು, KS ಅಧಿಕಾರಿಗಳಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಜಡ್ಜ್ಗಳಾಗಬೇಕು. ಆಗ ಈ ಸಮಾಜದ ಕೊಳೆಯನ್ನು ತೊಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ವಿಚಾರ. ಮಂಟಪ ಏನಾಗಿದೆ ಅಂತಂದ್ರೆ ಉಳ್ಳವರ ಮಂಟಪ ಆಗಿದೆ, ಬಲಾಢ್ಯರ ಮಂಟಪ ಆಗಿದೆ. ಅದು ಮೇಲ್ಮನೆಗಳು ವಿಶೇಷವಾಗಿ ಅನುಭವ ಮಂಟಪದ ಮಾತ್ರಿನಲ್ಲಿ ಎಲ್ಲ ಸಮುದಾಯಗಳಿಗೆ ಅವಕಾಶ ಸಿಗಬೇಕು, ಅದು ಮಡಿವಾಳ ಸಮುದಾಯಕ್ಕೂ ಸಿಗ್ಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ, ವಿಶೇಷವಾದ ಸಂಗತಿ ಏನು ಅಂತಂದ್ರೆ, ವೀರ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಕತ್ತಿ ಹಿಡಿದ ವೀರ ಯಾರು ಇದ್ರೆ ಅದು ಮಾಚಿದೇವರು. ಅಂತ 2026ನೇ ಇಸ್ವಿಯಲ್ಲಿ ಬದುಕ್ತಾ ಇದ್ದೀವಿ. ನಾವು ಇವಾಗ ಮಾತನಾಡ್ತಾ ಇರ್ತಕ್ಕಂಥ ವಿಷಯ 1200ರ ಕಾಲಘಟ್ಟದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಕುರಿತು. ನಮ್ಗೆ ಎಷ್ಟೋ ಜನಕ್ಕೆ ತಾತನ ಹೆಸರು ಗೊತ್ತು ಅನ್ಸುತ್ತೆ, ಮುತ್ತಾತನ ಹೆಸರು ಕೇಳಿದ್ರೆ ಗೊತ್ತಿಲ್ಲ, ನನ್ನೂ ಸೇರಿದಂಗೆ ಅನ್ಸುತ್ತೆ. ಆದ್ರೆ ಹಿಂದೆ ಇನ್ನೊಬ್ರು ನಿಮ್ಮ ತಂದೆಯ ತಂದೆ, ತಂದೆ ತಾಯಿಯ ತಾಯಿಯ ತಾಯಿ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. 830, 40, 50 ವರ್ಷಗಳಾದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಆ ವ್ಯಕ್ತಿ ಹೆಸರಿನಲ್ಲಿ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತಂದ್ರೆ, ಆ ವ್ಯಕ್ತಿ ಈ ಸಮಾಜಕ್ಕೆ ನೀಡಿರ್ತಕ್ಕಂಥ ಕಾಣಿಕೆ ದೊಡ್ಡದು ಅನ್ನುವಂಥದ್ದು. ಹಾಗಾಗಿ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರು ಅಂತ ಇವರೆಲ್ಲ ತಳ ಸಮುದಾಯದಿಂದ ಬಂದಂತವರು. ನಮಗೆ ಗೊತ್ತಿರೋ ಮಹದೇಶ್ವರ ಮಾದಿಗ ಸಮುದಾಯದವರು, ಸಿದ್ದಪ್ಪಾಜಿ ದಲಿತರ ಎಡಪಂಥ ಬಲಪಂಥದವರು ಇಬ್ರು ಕೂಡ ಇವತ್ತು ಈ ಸಮಾಜ ಗೌರವ ಮಾಡ್ತಾ ಇದೆ ಅಂತಂದ್ರೆ